ನಮಸ್ಕಾರ. ನಾನು ಯಾರಂತ ಕೊನೆಗೆ ಹೇಳ್ತೀನಿ. ಇವಾಗ ಬನ್ನಿ ನಮ್ಮ ಹಳ್ಳಿ ತೋರಿಸ್ತೀನಿ. ನೋಡಿ, ನಮ್ಮ ಹಳ್ಳಿ ಧರ್ಮಪುರ ಅಂತ. ಯತ್ರ ಧರ್ಮ ತತ್ರ ಜಯ, ಧರ್ಮವಿದ್ದಲ್ಲಿ ಜಯವಿದೆ ಅಂತ ಜ್ಞಾನದ ಧರ್ಮದ ಕಥೆಗಳ ನೆಲವೇ ಈ ನಮ್ಮ ಹಳ್ಳಿ. ಈಗೋ ನಮ್ಮ ದೇವಾಲಯ. ಗಂಟೆಯ ನಾದದಲ್ಲಿ, ಧೂಪದ ಸುಗಂಧದಲ್ಲಿ ಭಕ್ತಿಯ ಶಕ್ತಿ ಅರಿಯುತ್ತದೆ. ದೇವೋ ಭೂತೇಶು ಗೋಪನಂ, ಅಂದರೆ ದೇವರು ನಮ್ಮೊಳಗೆ ಇರುತ್ತಾನೆ ಅಂತ ನಮ್ಮ ಪೂಜಾರಪ್ಪ ಯಾವಾಗಲೂ ಹೇಳ್ತಿರ್ತಾನೆ. ಇವರೇ ನೋಡಿ ನಮ್ಮ ಪೂಜಾರಪ್ಪ. ಇದು ನನಗೆ ತುಂಬ ಇಷ್ಟವಾದ ಜಾಗ, ನಮ್ಮ ಹಳ್ಳಿಯ ಕೆರೆ. ನಮ್ಮ ಹಳ್ಳಿಯ ಸಣ್ಣ ಪ್ರಾಥಮಿಕ ಶಾಲೆ. ಗೊಂಚಲು ಗೋಡೆ, ಆದರೆ ಕನಸುಗಳೇ ದೊಡ್ಡದಾದ ಹೊಳೆ. ಹಳ್ಳಿ ಶಾಲೆ, ಆದರೆ ವಿಶ್ವದ ಭವಿಷ್ಯ ಇಲ್ಲಿ ಅರಳುತ್ತದೆ. ನೋಡಿ, ಹೊಲಗಳು, ಹಸಿರಿನ ಅಲೆಗಳು ಗಾಳಿಯಲ್ಲಿ ನರ್ತನೆ ಮಾಡಿದಂತಿದೆ. ಇಲ್ಲಿ ಬೆಳೆವ ಒಂದು ಕಾಳು ನೂರಾರು ಬಾಯಿಗೆ ಅನ್ನವಾಗುತ್ತದೆ. ನಮ್ಮ ಪಂಚಾಯಿತಿ ಮರದ ನೆರಳಲ್ಲಿ ಹಿರಿಯರು ಕೂತು ಹಳ್ಳಿಯ ಸುಖ ದುಃಖ ತೀರ್ಮಾನಿಸುತ್ತಾರೆ. ಇಲ್ಲಿ ಮಾತು, ತೀರ್ಪು, ತತ್ವ ಎಲ್ಲವೂ ಜನರ ಜೀವನಕ್ಕೆ ದಾರಿ ತೋರುತ್ತದೆ. ನಮ್ಮ ಹಳ್ಳಿ ಕೇವಲ ಒಂದು ಊರಲ್ಲ, ಇದು ಕತೆಗಳ ತಾಣ. ನಮ್ಮ ಊರು ತೋರಿಸ್ದೆ, ಇವಾಗ ಬನ್ನಿ ನಮ್ಮ ಮನೆ ತೋರಿಸ್ತೀನಿ. ಈ ದೊಡ್ಡ ಮರನೇ ನನ್ನ ಸುಂದರವಾದ ಪುಟ್ಟ ಮನೆ. ನಾನು ನಿಮ್ಮ ಕಾಕಭೂಷಣ. ನಿಮಗೆ ಸತ್ಯ, ಪೌರಾಣಿಕ ಮತ್ತು ಸಂಸ್ಕೃತಿಯ ಮಹಿಮೆಯನ್ನು ಕೇಳಬೇಕೆ? ಈ ಹಳ್ಳಿಯೇ ನಿಮ್ಮ ತಾಣ. ನಮಸ್ಕಾರ, ಮತ್ತೆ ಸಿಗೋಣ. ಡೈರೀಸ್ ಆಫ್ ಧರ್ಮಪುರ.